ಅಂಬುಧಿಯ ಮಡಕೆಯಲಿ ಹೊಂಬಿಸಿಲ ಕಿಟಕಿಯಲಿ ತುಂಬಿಕೊಳ್ಳುವ ಬಡವನೈಶ್ವರ್ಯದಂತೆ ಬಿಂಬದೊಳಗಮಿತ ಸತ್ವವ ಪಿಡಿದಿಡುವ ಭಕ್ತಿ ಇಂಬು ಕಿಂಚಿನ್ಮತಿಗೆ ಮಂಕುತಿಮ್ಮ. ಬಿಸಿಲು ಬೇಕಾದಷ್ಟಿರುತ್ತೆ, ಆದರೆ ಒಬ್ಬ ಬಡವನಾದವನು ಒಂದು ಗುಡಿಸ್ಲಿಕ್ಕೆ ಒಂದು ಸಣ್ಣ ಕಿಟಕಿಯನ್ನು ಮಾಡಿಕೊಂಡು ಅದರಲ್ಲಿ ಎಷ್ಟು ಬಿಸಿಲು ಬರುತ್ತೋ ಅಷ್ಟರಲ್ಲೇ ಖುಷಿ ಪಡ್ತಾ ಇರ್ತಾನೆ. ಸಮುದ್ರದಲ್ಲಿ ನೀರು ಅಥವಾ ನದಿನಲ್ಲಿ ನೀರು ಬೇಕಾದಷ್ಟಿರುತ್ತೆ, ಆದರೆ ಒಂದು ಮಡಕೆನಲ್ಲಿ ತೊಗೊಂಬಂದು ಅಷ್ಟನ್ನು ಮಾತ್ರ ಒಂದು ಸೇರಿಸಿ ಖುಷಿ ಪಡ್ತಾ ಇರ್ತಾನೆ, ಜೀವನ ಮಾಡ್ತಾ ಇರ್ತಾನೆ. ಸೊ ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ನಮ್ಮ ಭಕ್ತಿಯ ಪರಿಮಿತಿ ಒಳಗಡೆ ಅವನನ್ನು ಯಾವ ರೂಪದಲ್ಲಿ ನಾವು ಕಾಣಕ್ಕೆ ಸಾಧ್ಯನೋ ಅಷ್ಟರಲ್ಲಿ ಮಾತ್ರ ನಾವು ಕಂಡುಕೊಂಡು ಭಕ್ತಿಯನ್ನು ವ್ಯಕ್ತಪಡಿಸ್ಕೊಳ್ತೀವಿ. ಎಲ್ಲ ಕಡೆ ಇದ್ದಾನೆ, ನಿರಾಕಾರ, ಸರ್ವಾಂತರ್ಯಾಮಿ ಎಲ್ಲದೂ ಹೇಳ್ತಾ ಇರ್ತೀವಿ, ಆದರೆ ಒಂದು ಸಣ್ಣ ವಿಗ್ರಹ ಮಾಡಿ ಅವನನ್ನು ಒಂದು ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡ್ತಾ ಇರ್ತೀವಿ. ಸೊ ಅಷ್ಟಾದ್ರೂ ಸರಿನೇ ಅಂತಲೇ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ನಮ್ಮ ಭಕ್ತಿಗೆ ತಕ್ಕಂತೆ ನಾವು ಆ ದೇವರನ್ನು ಸ್ಮರಿಸಬೇಕು, ಪೂಜೆ ಮಾಡಬೇಕು ಅಂತ. ತುಂಬ ಸೊಗಸಾಗಿದೆ ಅಲ್ವ, ಉದಾಹರಣೆ ಕೊಟ್ಟಿದ್ದು ಭಾಳ ಚೆನ್ನಾಗಿ. ನಮಸ್ಕಾರಗಳು.